ಇಲ್ಲಿ ಕರಿಯಮ್ಮ ದೇವಸ್ಥಾನದಲ್ಲಿ ಯಾರೋ ಕೋರ್ಕೊಂಡಿದ್ರು ನಮ್ಗೇನೋ ಸಮಸ್ಯೆ ಆಗಿದೆ ಅಂತ. ಆ ಸಮಸ್ಯೆ ಎಲ್ಲಾಗಿದೆ ಅಂತ ಜಾಗ ತೋರಿಸಿದೆ ದೇವರು. ಅವರು ಆ ಜಾಗನ ಕ್ಲೀನ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಮಸ್ಯೆ ಆಗಿದೆ, ಏನು ಸಮಸ್ಯೆ ಆಗಿದೆ ಅಂತ ನೋಡೋಣ ಲೈವಲ್ಲಿ. ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಆರಿಕೊಳ್ತಕ್ರಿ ಕಾಲು ಒಳಗೆ ಆರಿಕೊಳ್ತಾಳಮ್ಮ. ಯಾವ್ದ ಒಂತಾಗ ಕರಿಯಮ್ಮ ದೇವಿಗೆ ಕೇಳ್ಕೊಂಡಿದ್ರು ಏನೋ ಸಮಸ್ಯೆ ಆಗಿದೆ ಅಂತ ಜಾಗ ಕುರುಹು ತೋರಿಸೋದಕ್ಕೆ. ಈಗ ಜಾಗ ಕುರುಹು ತೋರಿಸಿದೆ. ಇಲ್ಲಿನ ಜನರು ಅದನ್ನು ಅಗೀತಾ ಇದ್ದಾರೆ. ನೋಡೋಣ ಇಲ್ಲಿ ಏನಾಗಿದೆ ಏನಾಗಿಲ್ಲ, ಅವ್ರಿಗೇನು ಸಮಸ್ಯೆ ಆಗಿದೆ, ಯಾಕೆ ಈ ಥರ ಅಂತ ದೇವರು ಬಂದು ಆ ಜಾಗನ ತೋರಿಸಿದೆ. ಆ ಜಾಗನ ಈಗ ಅಗೀತಾ ಇದ್ದಾರೆ ನೋಡಿ. ಇಲ್ಲೇನೋ ಸಿಕ್ಕಿದೆ. ಇಲ್ಲಿ ಮಾತಾಡು. ಏನಾಗಿತ್ತು ನೋಡಿ, ನಮ್ಮ ಹಸ್ಗಳಲ್ಲಿ ಈಗ ಸಿಕ್ಕಾಪಟ್ಟೆ ಹಾಲು ಕಮ್ಮಿ ಆಗೋದು, 15 ದಿನಕ್ಕೊಂದ್ಸಲಿ ಹಸ್ಗಳಿಗೆ ಹುಷಾರಿಲ್ದಂಗೆ ಅದು ಆ ಥರ ಆಗ್ತಾ ಇತ್ತು. ಅಮ್ಮ 15 ದಿನಕ್ಕೊಂದ್ಸಲಿ ನಿಂಬೆಹಣ್ಣು ಕೊಟ್ಟಾಗ ಒಂದೊಂದು ಸ್ವಲ್ಪ ರೈಸ್ ಆಗ್ತವೆ, ಒಂದೊಂದು ಸ್ವಲ್ಪ ಹಸ್ಗಳು ಚೆನ್ನಾಗಾಗವು. ಈಗ ಅಮ್ಮನ ತಗೆ ಇವು ಕುಟ್ಕೊಂಡಿದ್ದೆ ನೆನ್ನೆ. ಅಮ್ಮನ ತಗೆ ತೆಗಿಸ್ಬೇಕು ಅಂತಾನೆ ಅನ್ಕೊಂಡಿದ್ದೆ. ಅಮ್ಮ ಬಂದು ಜಾಗ ಕೊಟ್ಟು ತೆಗೆದಾಕಿದೆ. ನಮ್ದೇನೇ ಕಷ್ಟ ಇದ್ರೆ ಅಮ್ಮನೇ ತೀರ್ಮಾನ ಮಾಡ್ಬೇಕು. ಏನು ಕೇಳ್ಕೊಂಡಿದ್ರಿ ತಾಯಿನ? ನಾವು ತಾಯಿನ ಅನ್ಕೊಂಡಿದ್ವಿ, ನೀನೇ ಬಂದು ನಾನು ಜಾಗದಾಗೆ ಹತ್ರದಾಗಿದ್ಯಾ, ನೀನೇ ಬಂದು ತಗೊಡ್ಬೇಕು ನಮಗೆ ಅಂತ ಅನ್ಕೊಂಡು ಕುಟ್ಕೊಂಡಿದ್ದೆ. ಈಗ ಆ ಸ್ಪಾಟಿಗೆ ಬಂದು ತೆಗೆದಾಕಿದೆ. ತೆಗೀರಿ, ಏನಿದೆ ನೋಡೋಣ ಅದರಲ್ಲಿ. ನೋಡಿ, ಇಲ್ಲೇನೋ ಕುರ್ಕೊಂಡಿದ್ರು. ಆ ಕುರ್ಕೊಂಡಿರೋ ಜಾಗನ ದೇವ್ರು ತೋರಿಸಿದೆ. ಇಲ್ಲಿ ಈ ಥರ ವಸ್ತುಗಳಿದೆ. ಈ ಥರ ವಸ್ತುಗಳು ಬೇರೆ ಇಟ್ಟಿರೋದ್ರಿಂದ ನಮಗೆ ಹಿಂಗೆ ಪ್ರಾಬ್ಲಮ್ ಆಗಿದೆ. ಹೇಳಿ, ದೇವರು ಬಂದು ತೋರಿಸಿದ ಮೇಲೆ ನಿಮ್ಗೆ ಏನು ಅನ್ನಿಸ್ತಿದೆ? ನಮಗೆ ಖುಷಿ ಆಗುತ್ತೆ. ನಾವು ಅಮ್ಮನ ಸೇವೆ ಮಾಡೋಕ್ಕೆ ಸದಾ ಇಲ್ಲಿ ಸೇವೆ ಮಾಡ್ತೀವಿ. ಇನ್ಮೇಲೆ ನಾವು ಇಷ್ಟು ದಿನ ದೇವ್ರನ್ನೇ ನಂಬಿರಲಿಲ್ಲ. ಈ ಸ್ಪಾಟಿಗೆ ಕರ್ಕೊಂಬಂದು ಇವತ್ತು ಕುರ್ಕೊಂಡಿದ್ಮೇಲೆ ಅಮ್ಮ ನಾನು ತೆಗಿಸ್ಕೊಡ್ತೀನಿ ಅಂತ ವಾದನೆ ಕೊಟ್ಟಿತ್ತು, ತೆಗ್ಕೊಟ್ಟಿದ್ದೆ ಇವತ್ತು. ನಿಮ್ಗೆ ಇಲ್ಲಿ ಈ ಥರ ಆಗಿದೆ ಅಂತ ನಿಮ್ಗೆ ಹೇಗೆ ಅನ್ನಿಸ್ತು? ನಮಗೆ ಅಮ್ಮ ಪಟ್ಟದಲ್ಲೇ ಹೇಳಿತ್ತು ಒಂದು ದಿವಸ. ಅಮ್ಮ ಪಟ್ಟದಲ್ಲಿ ಹೇಳಿತ್ತು, ನಾನೇ ಬಂದು ತೆಗ್ಕೊಡ್ತೀನಿ, ಒಂದು ಟೈಮ್ ಕಾಯಿ ಅಂತ ಹೇಳಿತ್ತು. ಆ ಟೈಮ್ ಇವತ್ತು ಕೊಟ್ಟಿದ್ವಿ. ಇವತ್ತು ಬಂದೈತಿ ಟೈಮ್. ಸ್ಟಾರ್ಟ್ ಮಾಡಿ.